ನಿಜ, ಸರಿಯಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಆದರೆ ಅನು, ನಾನು ತುಂಬಾನೇ ಪ್ರಯತ್ನ ಪಟ್ಟೆ. ಅನು, ಸ್ಯಾಟಲೈಟ್ ಫೋನಿಂದ ಫೋನ್ ಮಾಡಿದೆ, ಫೇಸ್ಬುಕ್ಕಿಂದ ಮೆಸೇಜ್ ಮಾಡಿದೆ. ಆ ಮೆಸೇಜ್ ಮಾಡಿದ್ರಿಂದಾನೆ ನಿನಗೆ ನನಗೆ ಫೋನ್ ಮಾಡೋಕ್ಕಾಯ್ತು. ನಾನು ನಿನ್ನ ಕಾಂಟ್ಯಾಕ್ಟ್ ಮಾಡೋಕೆ ತುಂಬಾನೇ ಪ್ರಯತ್ನ ಪಟ್ಟೆ. ಅನು, ನಿನಗೆ ಏನಾದರೂ ಹೇಳಬೇಕು ಅಂತ ಅನಿಸ್ತಿದೆಯಾ? ಐ ಆಮ್ ರಿಯಲಿ ಸಾರಿ ಸರ್. ಈಗ ಏನಾಯ್ತು ಅಂತ ಇಷ್ಟೊಂದು ಇಮೋಷನಲ್ ಆಗಿದೆಯಾ? ಸಾರಿ ಸರ್. ನಿಜ ಹೇಳಬೇಕು ಅಂತಂದ್ರೆ ನಾನು ನಿನಗೆ ಸಾರಿ ಹೇಳಬೇಕು. ನಾನು ಲಂಡನ್ಗೆ ಹೋಗಿಲ್ಲ ಅಂತ ಅವತ್ತಿನ ನನಗೆ ಹೇಳಬೇಕಾದ್ರೆ. ಸಾರಿ ಸರ್. ನಾವಿಬ್ರು ಟೇಬಲ್ ಟೆನ್ನಿಸ್ ತರ ಸಾರಿ ಹೇಳ್ತಾನೆ ಇದೀವಿ. ಥ್ಯಾಂಕ್ ಯು. ಸರ್, ನಿಮ್ಮ ಆರ್ಡರ್ಗೆ ವೇಟಿಂಗ್ ಸರ್. ಇರು ಪೀಟರ್, ಗೆಳೆಯನ ದೇಹಕ್ಕೆ ಗುಂಡಿಡಿಯೋ ಸದ್ದನ್ನ ಅವನು ಕೇಳಿಸ್ಕೋಬೇಕು. ಅವನನ್ನ ಕಾನ್ ಕಾಲ್ಗೆ ಹಾಕ್ತೀನಿ. ಝಂಡೆ, ಶೂಟಿಂಗ್ ನಡೀತಾ ಇದೆ, ಬರ್ತೀಯಾ? ಝಂಡೆ, ನಿನ್ನ ಬೆಸ್ಟ್ ಫ್ರೆಂಡು ಅವನ ಗರ್ಲ್ ಫ್ರೆಂಡ್ ಜೊತೆಗಿದ್ದಾನೆ. ಒಳ್ಳೆ ಲೊಕೇಶನ್ನು, ರೊಮ್ಯಾಂಟಿಕ್ ಮೂಡು. ಕ್ಯಾಮ್ರಾಮ್ಯಾನ್ನು ಟಾಪ್ ಆ್ಯಂಗಲಿಂದ ಸೆರೆ ಹಿಡಿತಾ ಇದ್ದಾನೆ. ನಾನೇ ಡೈರೆಕ್ಟ್ರು. ನಾನು ಆ್ಯಕ್ಷನ್ ಅಂತ ಹೇಳಿದರೆ ಸಾಕು, ಅವನು ಶಾರ್ಟ್ ಓಕೆ ಸರ್ ಅಂತಾನೆ. ಜಲಂಧರ್, ಬೇಡ ಬೇಡ ಅನ್ನಕ್ಕೆ ನಾನೇನು ತಿಂಡಿ ಪಾರ್ಸಲ್ ಮಾಡ್ತಾ ಇದ್ದೀನ ಝಂಡೆ? ಬಾಡಿ ಪಾರ್ಸಲ್ ಮಾಡ್ತಾ ಇದ್ದೀನಿ. ನಿನ್ನ ಫ್ರೆಂಡ್ ಬಾಡಿ.
ಜಲಂಧರ್, ಆರ್ಯನ್ ಮೇಲೆ ಒಂದು ಗೀರ್ ಬಿದ್ರು ನಿನ್ನ ಹಣೆ ಬರಹ ಬದಲಾಯಿಸ್ಬಿಡ್ತೀನಿ. ಈ ಜೆಂಡೆ ಬಗ್ಗೆ ಗೊತ್ತು ನಿನಗೆ? ಗೊತ್ತು, ಆದರೆ ನೀನು ನನಗೆ ಗೊತ್ತಿರೋ ಜೆಂಡೆ ಥರ ನಡ್ಕೋತಿಲ್ವಲ್ಲ. ನೀನು ಮಾತ್ರ ಅಲ್ಲ, ಆ ಆರ್ಯನೂ ಅಷ್ಟೇ. ನೀವಿಬ್ರು ತುಂಬ ಬದಲಾಗ್ಬಿಟ್ಟಿದ್ದೀರಿ ಕಣ್ರಪ್ಪ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಜಲಂಧರ್, ನಾನು ಹೇಳ್ತಾ ಇದ್ದೀನಿ, ಬೇಡ. ಕಿರ್ಚ್ಬೇಡ ಪೀಟರ್. ಎಸ್ ಸರ್. ಏಯ್, ಯಾರೋ ನೀನು? ಜಲಂಧರ್, ಆರ್ಯನ್ಗೇನು ಮಾಡಬೇಡ. ಅವನಿಗೇನಾದ್ರೂ ಆದ್ರೆ ನಿನ್ನ ಕಡೆಯವ್ರು ನಾನು ಯಾರನ್ನೂ ಉಳಿಸಲ್ಲ. ನನಗೆ ನನ್ನವರು ಅಂತ ಯಾರೂ ಇಲ್ಲ ಜೆಂಡೆ. ಎಲ್ಲ ಕಳ್ಕೊಂಡ ಮೇಲೇ ಏನು ಬೇಕಾದರೂ ಪಡೆಯೋ ಧೈರ್ಯ ಬರೋದು. ನಾನೀಗ ಧೈರ್ಯದ ಶಿಖರ. ನೀನು ನನ್ನನ್ನು ಮುಟ್ಟಕ್ಕಾಗಲ್ಲ. ಪೀಟರ್, ಗುರಿ ಕಡೆ ಫೋಕಸ್ ಮಾಡು. ಜಲಂಧರ್, ಬೇಡ ಬೇಡ ಜಲಂಧರ್. ಸರ್ ಪಾಪ ಆಗ್ಲಿಂದ ನೀವು ಮಾತಾಡ್ಸ್ತೀರೇನೋ ಅಂತ ಕಾಯ್ತಾ ಕೂತಿದೆ. ನೀವು ನೋಡಿದ್ರೆ ಕೇರೆ ಮಾಡ್ತಿಲ್ವಲ್ಲ. ಯಾವ ಗಿಡ ಇದು? ಮಲ್ಗೆ ಗಿಡ ಓ, ನಿಮ್ಗೋಸ್ಕರ ನಾನ್ ತಂದಿದ್ದು. ನನಗೋಸ್ಕರನಾ? ಮತ್ತೆ ಹೇಳಲೇ ಇಲ್ಲ. ನಾನೇನೋ ಹೋಟ್ಲ್ನವ್ರು ಇಟ್ಟಿದ್ದಾರೆ ಅಂತ ಅನ್ಕೊಂಡೆ. ನೀವು ಮನ್ಸ್ ಮಾಡಿದ್ರೆ ಮುತ್ತಿನ ಸಾರನೇ ಗಿಫ್ಟ್ ಕೊಟ್ಬಿಡ್ತೀರಾ. ನಾನ್ ನಿಮ್ಗೆ ಏನ್ ಕೊಡೋದು ಅಂತ ಯೋಚನೆ ಮಾಡ್ತಾ ಕೂತಾಗ ನನಗೆ ಹೆಲ್ಪ್ ಮಾಡಿದ್ದೆ ಈ ಮಲ್ಲಿಗೆ ಗಿಡ. ಇದುವರೆಗೂ ನನಗೆ ಯಾರೂ ಕೊಡದಂಥ ಉಡುಗೊರೆ ಇದು. ಇನ್ಮೇಲೆ ಮಲ್ಲಿಗೆ ನೋಡ್ದಾವೆಲ್ಲ ನೀನೇ ನೆನಪಾಗ್ತೀಯೋ ಏನೋ. ನಿಜವಾಗ್ಲೂನಾ ಸರ್? ನನಗಂತೂ ಯಾರೇ ಸೂಟ್ ಹಾಕೊಂಡಿರೋದನ್ನ ನೋಡಿದ್ರು, ಬೆನ್ಸ್ ಕಾರ್ ನೋಡಿದ್ರು, ನಿಮ್ ಕಪ್ಪು ಬಿಳಿ ಗಡ್ಡ, ನಿಮ್ ಕೈ ಕಡ್ಗ, ಬ್ಲ್ಯಾಂಕ್ ಚೆಕ್, ಲಂಡನ್, ಗಣಪತಿ ಬಪ್ಪ ಮೌರ್ಯ, ಇದೆಲ್ಲದ್ರಲ್ಲೂ ನನಗ್ ನೀವೇ ನೆನಪಾಗ್ತೀರಾ ಸರ್. ಮುಖ್ಯವಾಗಿ ಯಾರಾದ್ರೂ ನಂಬಿಕೆ ಅನ್ನೋ ಪದ ಬಳಸಿದ್ರೆ ನೀವು ಮಾತ್ರನೇ ನೆನಪಾಗ್ತೀರಾ ಸರ್. ಸರ್, ನಿಮ್ಗೂ ಹೀಗೆ ಆಗಾಗ ನಾನು ನೆನಪಾಗ್ತೀನ ಸರ್? ನೆನಪಾಗ್ತೀಯ? ಯಾವಾಗ ಸರ್? ಮುಖ ಗಂಟು ಹಾಕೊಂಡು ಬಿಕ್ಕಿ ಬಿಕ್ಕಿ ಅಳೋರ್ನ ನೋಡಿದಾಗ ನೀನೇ ನೆನಪಾಗ್ತೀಯ.